ನಮಸ್ಕಾರ ಸ್ನೇಹಿತರೆ, ಅವತ್ತು ತೋರಿಸಿದ್ನಲ್ಲ ಹಸುಗಳು 25,000 ಆದಾಯ ಬರುತ್ತೆ 2 ಹಸುಗಳಿಂದ ಅಂತ. ಇವತ್ತು ನಾನು ಹಸುಗಳ ಹಾಲು ಕರೆದು ತೋರಿಸ್ತೀನಿ. ಎಷ್ಟೆಲ್ಲ ಹಾಲು ಕರಿತವೆ ಅಂತ ನೋಡ್ಬೋದು, ಬನ್ನಿ ನೋಡೋಣ. ಮೊದಲಿಗೆ ಈ ಹಸು ಹಾಲನ್ನು ಕರೆಯೋಣ. ಇದು 6 ತಿಂಗಳು ಆಲ್ರೆಡಿ ಪ್ರೆಗ್ನೆಂಟ್ ಇದೆ. ಸೊ ಈಗ 2 ರಿಂದ 3 ಲೀಟ್ರ್ ಹಾಲು ಕೊಡುತ್ತೆ. ಬನ್ನಿ ಹಾಲು ಕರಿದು ತೋರಿಸ್ತೀನಿ ಎಷ್ಟು ಹಾಲು ಹಿಂಡುತ್ತೆ ಅಂತ. ನೋಡಿ ಎಷ್ಟು ಸಣ್ಣದಿದೆ ಹಸು. ಇಷ್ಟೇ ಸಣ್ಣ ಹಸು ನೋಡಿ, ಇದು ಇಷ್ಟು ಭಾಳ ದೊಡ್ಡದಿಲ್ಲ ಹಸು, ಇಷ್ಟೇ. ಇದು ಜರ್ಸಿ ಹಸುನೇ. ಇದು ನಮ್ಮ ಮನೆಯ ಹಸು ಕರು ಹಾಕಿದ್ದು. ಇದು ದೊಡ್ಡದಾಗಿ ಇಷ್ಟ ಹತ್ರ ಬೆಳೆದಿದೆ. ಬನ್ನಿ ಹಾಗಾದರೆ ಹಾಲು ಕರೆದು ಹಾಲು ಎಷ್ಟು ಹಿಂಡುತ್ತೆ ಅಂತ ತೋರಿಸ್ತೀನಿ. ನೋಡಿ ಗಾಯ್ಸ್, ಈಗ ಹಾಲು ಕರಿಯೋಣ ಬನ್ನಿ. ನೋಡಿ ಗಾಯ್ಸ್, ಕೊನೆಗೂ 2 ಲೀಟ್ರಿಂದ 2.5 ಲೀಟ್ರ್ ಹಾಲು ಕೊಡ್ತು. ಇದು ಅಂದರೆ 6 ತಿಂಗಳು ಪ್ರೆಗ್ನೆಂಟ್ ಇದೆ. ಸೊ ಹಾಗಾಗಿ ಕಡಿಮೆ ಹಾಲನ್ನ ಕೊಟ್ಟೈತೆ. ನೋಡಿ ಸ್ನೇಹಿತರೆ, ಹಾಲು ಇಷ್ಟು ಕೊಟ್ಟೈತೆ. ನೋಡಿ ಸ್ನೇಹಿತರೆ, ಈಗ ಹಾಲು ಕರೆದ್ಬಿಟ್ಟು ಅದರ ಜಾಗನ್ನ ಕಟ್ಟೋಕ್ಕೆ ಹೋಗ್ತಾ ಇದ್ದೀವಿ. ಕಟ್ಬಿಟ್ಟು ನಾವೇನು ಅಂಥ ಬರೀ ಮೇಂಟೆನ್ಸ್ ಮಾಡಲ್ಲ. ಸೊ ಹಾಗೆ ಯಾವ ಥರ ಮೇಂಟೆನ್ಸ್ ಅಂದರೆ ಸುಮ್ಮನೆ ನಾರ್ಮಲ್ ಆಗೇ ಮೇಂಟೆನ್ಸ್ ಮಾಡ್ತೀವಿ. ಈ ಕರು ಇದೆಯದಲ್ಲ, ಈಗ ಹಸು ಹಿಂಡಿದ್ನಲ್ಲ ಅದ್ರ ಕರು ನೋಡಿ, ಇದು ಇಷ್ಟು ದೊಡ್ಡದಿದೆ. ಈ ಕರು ಸಂತೆಯಲ್ಲಿ ನಾನು 3,000 ರೂಪಾಯಿ ಕೊಡ್ತಂದಿದ್ದೆ. ಇಂದು ಇದು ಗಬ್ಬ ಇದೆ, 2 ತಿಂಗಳ ಗಬ್ಬ. ಹಾಗೆ ಈ ಹಸು ಹಾಲನ್ನು ಕರೆಯೋಣ ಬನ್ನಿ. ಈ ಹಸು ಎಷ್ಟು ಹಾಲು ಕೊಡುತ್ತೆ ಅಂತ ನಿಮಗೆ ತಿಳಿಸ್ತೀನಿ. ಇದು ಹೊಸ್ದಾಗಿ ತಂದಿದ್ನಲ್ಲ, 40,000 ರೂಪಾಯಿ ಅಂತ ಹೇಳಿದ್ನಲ್ಲ ವಿಡಿಯೋದಲ್ಲಿ, ಆ ಹಸು ಇದು. ಇದನ್ನ ಹಾಲು ಕರೆಯೋಣ ಬನ್ನಿ. ಇದು ಎಷ್ಟು ಹಾಲು ಕೊಡುತ್ತೆ ಅಂತ ನಿಮಗೆ ತಿಳಿಸ್ತೀನಿ. ನೋಡಿ ಸ್ನೇಹಿತರೆ, ಇದು ಇಷ್ಟು ಹಾಲು ಕರೆದಿದೆ. ಅಂದರೆ ಇದು 6 ಲೀಟ್ರ್ ಹಾಲು ಕರೆದಿದೆ. ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಸೊ ಅದು ಹಸು ಸ್ವಲ್ಪ ಒದಿತ್ತೆ, ಹಾಗಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಹಾಲು ಕರೆದ್ಬಿಟ್ಟೆ ತೋರಿಸ್ತಾ ಇದ್ದೀನಿ. ನೋಡಿ ಗಾಯ್ಸ್, ಫೈನಲ್ ಆಗಿ ಹಸುಗಳನ್ನು ಹಿಂಡಿದೆ. ನೆಕ್ಸ್ಟ್ ಡೈರಿಗೆ ಹಾಕೋದು. ಡೈರಿಗೆ ಹಾಕ್ಬಿಟ್ಟು ನಂತರ ಇವುಗಳಿಗೆ ಮೇವು ಹಾಕ್ಲಿಕ್ಕೆ ಬರಬೇಕು. ನಾವು 12 ಇವಿಗೆ ಮೇವು ಹಾಕ್ತೀವಿ. 12 ಗಂಟೆ ಆದ ನಂತರ ಇವಿಗೆ ಮತ್ತೆ ನಾವು ಫುಡ್ ಹಾಕ್ಬಿಟ್ಟು ನೀರು ಕುಡಿಸಿ ರೆಸ್ಟನ್ನು ಕೊಡ್ತೀವಿ ಗಾಯ್ಸ್. ನೀವು ಯಾವ ಥರ ಮೇಯಿಸ್ತೀರಿ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಹೆಚ್ಚಿನ ಸಪೋರ್ಟ್ ನಮಗಿರಲಿ.